ಜಾತಿ ಗಣತಿಯ ಗೊಂದಲ ಮುಂದುವರೆದಿರುವಂಥದ್ದು ಇವತ್ತು ಕೋರ್ಟ್ನಲ್ಲಿ ಏನು ತೀರ್ಪು ಬರುತ್ತೆ ಅದರ ಮೇಲೆ ನಿರ್ಧಾರ ಆಗುತ್ತೆ. ಯಾಕಂದರೆ ಲಾಯರ್ಗಳು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಜ್ಯ ಸರ್ಕಾರಕ್ಕೆ ಈ ರೀತಿ ಜಾತಿ ಗಣತಿ ಮಾಡುವಂಥ ಅಧಿಕಾರವೇ ಇಲ್ಲ ಅಂತ. ಆದರೆ ಸರ್ಕಾರದ ಪರವಾಗಿರುವಂಥ ವಕೀಲರು ಹೇಳಿದ್ದಾರೆ, ಇಲ್ಲ ಇಲ್ಲ, ಇದು ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡುವಂಥ ಒಂದು ಪ್ರಯತ್ನ, ಇದಕ್ಕೆ ನಮಗೆ ಹಕ್ಕಿದೆ ಅನ್ನುವಂಥದ್ದು ಹೈಕೋರ್ಟ್ನಲ್ಲಿ ದೂರುದಾರರ ಪರ ವಕೀಲರು ವಾದ ಮಾಡಿದ್ದಾರೆ. ಇನ್ನು ಇದು ಜಾತಿ ಸಮೀಕ್ಷೆ ಅಲ್ಲ ಅಂತ ಸರ್ಕಾರದ ಪರ ವಕೀಲರು ಹೇಳಿದ್ದಾರೆ. ಸರ್ವೇನೇ ನೀವು ಜಾತಿ ಗಣತಿ ಅಂತ ಹೇಳಬಾರ್ದು. ಅಭಿಷೇಕ್ ಮನು ಸಿಂಘ್ವಿ ಹೇಳಿದ್ರು, ನನಗೊಂದು ಸ್ವಲ್ಪ ಟೈಮ್ ಕೊಡಿ, ನಾನು ನಾಳೆ ಒಂದು 5-10 ನಿಮಿಷ ನೀವು ಟೈಮ್ ಕೊಟ್ಬಿಟ್ರೆ ನಾನು ಅದ್ರ ಬಗ್ಗೆ ಎಲ್ಲವನ್ನೂ ಕೂಡ ವಿವರಿಸಿ ಹೇಳ್ತೀನಿ ಅಂತ. ಹೀಗಾಗಿ ಇವತ್ತು ಮತ್ತೆ ಮುಂದುವರಿಯುತ್ತೆ. ಇವತ್ತೇ ತೀರ್ಪು ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಅಂದರೆ ಸಮೀಕ್ಷೆ ಮುಂದುವರಿಬೇಕಾ, ಸಮೀಕ್ಷೆಗೆ ಮಧ್ಯಂತರ ತಡೆ ಕೊಡಬೇಕಾ, ಅದು ತೀರ್ಮಾನ ಆಗುತ್ತೆ. ಅರ್ಜಿದಾರ ಪರವಾಗಿ ಪ್ರಭುಲಿಂಗ ನಾವದಗಿ ವಾದ ಮಂಡಿಸಿದರು. ಈ ರೀತಿ ಸರ್ಕಾರಗಳಿಗೆ, ರಾಜ್ಯ ಸರ್ಕಾರಗಳಿಗೆ ಅದರ ಹಕ್ಕೇ ಇಲ್ಲ, ಈ ರೀತಿ ಮಾಡಲೇಬಾರದು ನೀವು ಅಂತ. ಆದರೆ ಈ ಸರ್ವೆಯನ್ನೇ ನೀವು ಜಾತಿ ಗಣತಿ ಅಂತ ಬಿಂಬಿಸಬೇಡಿ, ಇದು ಕೇವಲ ಇದು ಸರ್ವೆ ಮಾತ್ರ, ಇದು ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಸರ್ವೆ ಇದು ಅನ್ನುವಂಥ ಸಮರ್ಥನೆಯನ್ನು ಈ ಸರ್ಕಾರದ ಪರ ಇರುವಂಥ ವಕೀಲರು ಮನು ಸಿಂಘ್ವಿಯವರು ಮಾಡಿದರು. ನೋಡೋಣ ಇವತ್ತೇನಾಗ್ಬೋದು ಅಂತ. ಇವತ್ತೇ ಆದೇಶ ಬರುವಂಥ ಸಾಧ್ಯತೆ ಇದೆ.